ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಅದು ಕೂಡ ರಾಜ್ಯ ರಾಜಕಾರಣದ ಪ್ರಮುಖ ವಿಚಾರ. ಜುಲೈ 18ಕ್ಕೆ ಡಿಕೆ ಸಿದ್ದುಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಈಗಾಗಲೇ ಸಚಿವರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಜುಲೈ 17ರಂದೇ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ತೆರಳಲಿದ್ದಾರೆ. ಸಚಿವಾಕಾಂಕ್ಷಿಗಳ ಪಟ್ಟಿ ಹಿಡಿದು ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಡಿಕೆ. ವಾರಾಂತ್ಯಕ್ಕೆ ನಡೆಯುತ್ತಾ ಡಿಕೆ ಕ್ಯಾಬಿನೆಟ್ 2.0. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಭಿ ಪಾಲಿಟಿಕ್ಸ್ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಅಷ್ಟು ಬಾರಿ ಗೆದ್ದಿದ್ದೀನಿ, ಇಷ್ಟು ಬಾರಿ ಗೆದ್ದಿದ್ದೀನಿ, ನನಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಸಂಪುಟದಲ್ಲಿ ಅಂತ ಹೇಳಿ. ಇದರ ಜೊತೆಗೆ ಸಿಎಂ ಭೇಟಿ ಮಾಡೋದು, ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದು, ಲಾಭಿ ಮಾಡೋದು, ಇದೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅವರವರ ಬೆಂಬಲಿಗರನ್ನ ಸಿಎಂ ಬಳಿ ಕರೆಸೋದು, ಇದೆಲ್ಲ ನಡೀತಾನೆ ಇದೆ. ಸೊ ಇದೆಲ್ಲದರ ನಡುವೆ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಇತ್ತು. ಯಾಕೆ ಅಂತ ಅಂದ್ರೆ ಅರ್ಧಂಬರ್ಧ ಸರ್ಕಾರ ಇಟ್ಕೊಂಡು ಹೆಂಗೆ ಕೆಲಸ ಮಾಡೋದಕ್ಕೆ ಸಾಧ್ಯ, ಅಭಿವೃದ್ಧಿ ಕೆಲಸವನ್ನ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಇದೇನು ಹನಿಮೂನ್ ಪೀರಿಯಡಾ? ಇಲ್ಲ. ಏನು ಹೊಸ ಸರ್ಕಾರನ ಇದು? ಅಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಅಭಿವೃದ್ಧಿ ಕೆಲಸಗಳಾಗಲೇಬೇಕು. ಇಂತಹ ಸಂದರ್ಭದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಒಂದು 13 ಜನ ಸಚಿವರನ್ನ ಇಟ್ಕೊಂಡು ಇಡೀ ರಾಜ್ಯವನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಅಂದ್ರೆ ಇಲ್ಲ. ಸೊ ಹಾಗಾಗಿ ಯಾವಾಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಇದ್ದೇ ಇತ್ತು ಸಂಪುಟ ವಿಸ್ತರಣೆ. ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಸಿಎಂ ಮತ್ತು ಮಾಜಿ ಸಿಎಂ ಇಬ್ರು ಕೂಡ ಹೋಗ್ತಾರೆ ಜುಲೈ 18ಕ್ಕೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗಾಗಲೇ ಸಚಿವರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರವರ ಪಟ್ಟಿಯನ್ನ ತೆಗೆದುಕೊಂಡು ಹೈಕಮಾಂಡ್ ಬಳಿ ಹೋಗಲಿದ್ದಾರೆ. ಬಟ್ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ, ಯಾವ್ಯಾವ ಆಕಾಂಕ್ಷಿಗಳಿಗೆ ಈ ಬಾರಿ ಲಕ್ ಇದೆ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಈ ಮೊದಲಿನಿಂದಲೂ ಹೇಳ್ಕೊಂಡು ಬಂದಂಥ ಮಾತು, ನಾವು ಯಂಗ್ MLAಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ನಮ್ಮ ಸರ್ಕಾರದಲ್ಲಿ, ನಮ್ಮ ಸಂಪುಟದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಈಗ ಆಲ್ಮೋಸ್ಟ್ ಮೊದಲ ಹಂತದ ಭಾಗವಾಗಿ ಯಾರೆಲ್ಲ ಸಂಪುಟಕ್ಕೆ ಸೇರಿಕೊಂಡ್ರು, ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಹಿರಿಯರೇ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರ ಬಣದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡವರೇ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಬಾರಿ ಡಿ ಕೆ ಬಣಕ್ಕೆ ಹೆಚ್ಚಿನ ಆದ್ಯತೆ ಸಿಗುವಂಥ ಸಾಧ್ಯತೆ ಇದೆ. ಜೊತೆಗೆ ಹೆಚ್ಚಾಗಿ ಯಂಗ್ MLAಗಳು ಸಚಿವರಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ಹಾಗಾಗಿ ಎರಡನೇ ಲಿಸ್ಟ್ನಲ್ಲಿ ಯಾರ್ಯಾರು ಸಂಪುಟವನ್ನು ಸೇರ್ಕೊಳ್ತಾರೆ ನೋಡಿ. ಗಣೇಶ್ ಹುಕ್ಕೇರಿ ಅವರ ಹೆಸರು ಕೇಳಿ ಬರ್ತಾ ಇದೆ, ವಿಜಯಾನಂದ ಕಾಶಪ್ಪನವರ ಹೆಸರು ಕೇಳಿ ಬರ್ತಾ ಇದೆ, ಶಿವರಾಜ್ ತಂಗಡಿಗೆ, ಬಸವರಾಜ ರಾಯರೆಡ್ಡಿ, ರಘುಮೂರ್ತಿ ಚಳ್ಳಕೆರೆ MLA, ಸೊ ಇವರು ಕೂಡ ಇದ್ದಾರೆ. ಇನ್ನು ಖನಿಜ್ ಫಾತಿಮಾ, ಡಾಕ್ಟರ್ ಆರತಿ ಕೃಷ್ಣ, ಉಮಾಶ್ರೀ. ಈಗ ಮಹಿಳಾ ಕೋಟಾದಡಿಯಲ್ಲಿ ಯಾರು ಸೇರ್ತಾರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ? ಬಹಳಷ್ಟು ಜನ ಇದ್ದಾರೆ. ಅನ್ನಪೂರ್ಣ ಅವರು ಕೂಡ ಇದ್ದಾರೆ ನೋಡಿ, ಸಂಡೂರು ಶಾಸಕಿ. ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ, ನಯನಾ ಮೋಟಮ್ಮ ಇದ್ದಾರೆ. ಇವರೆಲ್ಲರ ಪೈಕಿ ಯಾರು ಸಚಿವರಾಗ್ತಾರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ? ಯಾರಿಗೆ ಅವಕಾಶ ಸಿಗುತ್ತೆ? ಈಗ ಅಂತೂ ಮೊದಲ ಹಂತದ ಭಾಗವಾಗಿ ಯಾವುದೇ ಒಬ್ಬ ಮಹಿಳಾ ಸಚಿವೆ ಇಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಫೈನಲಿ ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಮಾಹಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ. ಎಸ್, ಸಂಪರ್ಕ ಕಟ್ಟಾಗಿದೆ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ, ಇಲ್ಲಿ ಭಾಳಷ್ಟು ಜನ ಆಕಾಂಕ್ಷಿಗಳಂತೂ ಇದ್ದೇ ಇದ್ದಾರೆ. ಹಿರಿಯರು ಏನು ಹೇಳ್ತಾ ಇದ್ದಾರೆ, ಇದು ನಮ್ಮ ಕೊನೆಯ ಒಂದು ಚುನಾವಣೆ ಆಗ್ಬೋದು, ಸೊ ಹಾಗಾಗಿ ನಮ್ಗೆ ಅವಕಾಶ ಕೊಡಿ ಈ ಒಂದು ಸರ್ಕಾರದಲ್ಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಮಣೆ ಹಾಕ್ತಾರಾ ಇಲ್ವಾ ಗೊತ್ತಿಲ್ಲ ಹೈಕಮಾಂಡ್ ನಾಯಕರು. ಭವಿಷ್ಯದ ದೃಷ್ಟಿಯಿಂದ ನೋಡಿದರೆ ಸ್ವಲ್ಪ ಯುವ ನಾಯಕರಿಗೇ ಮಣೆ ಹಾಕುವ ಸಾಧ್ಯತೆ ಇರುತ್ತೆ. ಸೊ ಅದರಲ್ಲಿ ನಿಮಗೇನು ನಾವು ಎರಡನೇ ಲಿಸ್ಟ್ ಅಂತ ಏನು ತೋರಿಸ್ತಾ ಇದ್ದೀವಿ, ಅದರಲ್ಲಿ ಒಂದಿಷ್ಟು ಜನಕ್ಕಂತೂ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಏನೂ ಅನುಮಾನ ಇಲ್ಲ.
ಖನಿಜ್ ಫಾತಿಮಾ, ಈ ಆರತಿ ಕೃಷ್ಣ, ಉಮಾಶ್ರೀ ಅವರೆಲ್ಲ ಇದ್ದಾರೆ. ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್ ನಾಯಕ್, ಏನಾಗಬಹುದು, ಯಾರಿಗೆಲ್ಲ ಚಾನ್ಸ್ ಸಿಗ್ಬಹುದು, ಜೊತೆಗೆ ಯಾವಾಗ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು? ಕೇಸರಾಮ್, ಬಹಳ ಕುತೂಹಲದಿಂದ ಬಹಳ ದಿನಗಳಿಂದ ಕಾಯ್ತಿದ್ದಂತಹ ಒಂದು ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಇದೀಗ ಹೈಕಮಾಂಡ್ ನಾಯಕರು ಸಿಎಂ ಡಿ.ಕೆ. ಶಿವಕುಮಾರ್ಗೆ ಬುಲಾವನ್ನ ನೀಡಿರುವಂತದ್ದು. ಜುಲೈ 17ಕ್ಕೆ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. 18ಕ್ಕೆ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಕಳೆದ 1 ತಿಂಗಳಿನಿಂದ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ರಾಜ್ಯಭಾರವನ್ನು ಮಾಡ್ತಿದ್ದಾರೆ. ಮೊದಲ ಹಂತದಲ್ಲಿ 13 ಜನ ಶಾಸಕರು ಸಚಿವರಾಗಿ ಸಿಎಂ ಜೊತೆಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಇದೀಗ 2ನೇ ಹಂತದ ಸಚಿವ ಸ್ಥಾನಗಳು ಆಗ್ಬೇಕು, ಅದರಲ್ಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲದಿಂದ ಶಾಸಕರು ಮತ್ತು ರಾಜ್ಯದ ಜನತೆ ಕೂಡ ಕಾಯ್ತಿರುವಂತದ್ದು. 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರು ಪೈಪೋಟಿಯನ್ನು ನಡೆಸಿದ್ದಾರೆ. ಜಾತಿವಾರು ಮತ್ತೆ ಪ್ರಾದೇಶಿಕವಾರು, ಸಮುದಾಯವಾರು ಎಲ್ಲ ಲೆಕ್ಕಾಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಂದಿಷ್ಟು ಭೇಟಿಯಾಗುವ ಮೂಲಕ ನಮ್ಮನ್ನು ಕೂಡ ಪರಿಗಣಿಸಿ ಅನ್ನೋ ನಿಟ್ಟಿನಲ್ಲಿ ಲಾಬಿಯನ್ನ, ಪೈಪೋಟಿಯನ್ನ ನಡೆಸ್ತಿದ್ದಾರೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವಣೆ ನೀಡಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರವಾಸವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಅವರಿಗೂ ಕೂಡ 18ಕ್ಕೆ ಬರೋದಕ್ಕೆ ಬುಲಾವಣೆ ನೀಡಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ಜುಲೈ 18ಕ್ಕೆ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರಾಗಿರುವಂತಹ ಸುರ್ಜೇವಾಲಾ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತೆ ಒಂದಿಷ್ಟು ಇಂಥವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಿಯನ್ನ ಹಿಡಿದು ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತದ್ದು. ಜೊತೆಗೆ ನಿಗಮ ಮಂಡಳಿ ಮತ್ತು ವಿಧಾನ ಪರಿಷತ್ನ ಒಂದಿಷ್ಟು ಚುನಾವಣೆ ನಡೆದಿದೆ. ಅದರದ್ದು ಕೂಡ ಪಟ್ಟಿಯನ್ನು ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಜೈಲಿಗೆ ತೆರಳುತ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸಾಕಷ್ಟು ಶಾಸಕರು ಪೈಪೋಟಿಯನ್ನು ನಡೆಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನು ನಡೆಸಿದ್ದಾರೆ. ಇತ್ತ ಡಿ.ಕೆ. ಶಿವಕುಮಾರ್ ಕೋಟ, ಸಿಎಂ ಸಿದ್ದರಾಮಯ್ಯ ಕೋಟ ಅನ್ನುವ ಲೆಕ್ಕಾಚಾರಗಳು ಕೂಡ ಇದೆ. ಹೀಗಾಗಿ ಯಾರಿಗೆಲ್ಲ ಅವಕಾಶವನ್ನ ಹೈಕಮಾಂಡ್ ನಾಯಕರು ಮಾಡಿಕೊಡ್ತಾರೆ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬಾರಿ ಏನಾದರೂ ಪ್ರಾಬಲ್ಯವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾಕಂದ್ರೆ ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಒಂದಿಷ್ಟು ಮನೆಯನ್ನ ಹಾಕಲಾಗಿತ್ತು. ಅದರಲ್ಲೂ ಕೂಡ ಹಳೆಯ ಸಂಪುಟದಲ್ಲಿ, ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತಹ ಸಚಿವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಹೊಸದಾಗಿ ಯತೀಂದ್ರ ಅವರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ, ಮತ್ತೆ ಖಾದರ್ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಿಲ್ಲಿ ನಡೆಯುತ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರೇ ದೊಡ್ಡದಂತ ಪಟ್ಟಿಯನ್ನ ಇಡ್ತಾರ ಅನ್ನುವಂಥದ್ದು, ಜೊತೆಗೆ ಯುವಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂತ ಸೂಚನೆಯನ್ನ ರಾಹುಲ್ ಗಾಂಧಿ ಈ ಹಿಂದೆ ಹೇಳಿದ್ರು ಅನ್ನುವಂಥದ್ದು. ಹೀಗಾಗಿ ಯಾರೆಲ್ಲ ಅವಕಾಶ ಸಿಗತ್ತೆ ಅನ್ನುವಂಥದ್ದು ಬಹಳ ಕುತೂಹಲದಿಂದ ಶಾಸಕರಿಗೆ ಮತ್ತೆ ರಾಜ್ಯ ಜನತೆ ಕೂಡ ಕಾಯ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.